ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೇನೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ದಯವಿಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಲಾಸ್ಟಿನ ಎಪಿಸೋಡಲ್ಲಿ ಮೀನಾ ವ್ರತ ಮಾಡಬೇಕು ಗೊಂಬೆಗಳಿಟ್ಟು ಅಂತ ಹೇಳಿರ್ತಾಳೆ. ಹಾಗಾಗಿ ಮನೆಯಲ್ಲಿ ಚಾಮುಂಡೇಶ್ವರಿ ವಿಗ್ರಹನ ಇಟ್ಟು ಪೂಜೆ ಮಾಡಕ್ಕೆ ಶುರು ಮಾಡ್ತಾಳೆ. ಆ ಪೂಜೆಗೇನು ರತಿ ಮನ್ಮಥ ವಿದ್ಯೆ ಪ್ರಾಕ್ಟೀಸ್ ಮಾಡ್ತಿದೆ ಅಂತ ಹೇಳಿದ ಸಕ್ರ ಸ್ಟೂಡೆಂಟ್ಗಳನ್ನು ಕರೆದಿರ್ತಾರೆ. ಹಾಗಾಗಿ ಮೀನಾ ತೋರಿಸ್ತಿರ್ತಾಳೆ ಸೂರ್ಯಂಗೆ, ರೀ ಇವರೇ ಕಣ್ರಿ ನಾನು ಹೇಳಿದ್ನಲ್ಲ ಒಬ್ರಿಗೊಬ್ರು ರೂಮಲ್ಲಿ ತಪ್ಕೊಂಡಿದ್ರು ಅಂತ, ಅದು ಇವರೇ ಕಣೆ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಓ ರತಿ ಮನ್ಮಥಗಳು ಇವರೇ ಇಬ್ರೇನೆ, ಹಾಗಾದ್ರೆ ಅವ್ರು ಹೋಗೋವರೆಗೂ ಒಂದು ಕಣ್ಣು ನಂದು ಇನ್ನೊಂದು ಕಣ್ಣು ನಿಂದು, ಇಬ್ರು ಅವನ ಮೇಲೆ ನೆಟ್ಟು ಬಿಡೋಣ ಅಂತ ಹೇಳ್ತಾನೆ. ರಂಗನಾಥ್ನ ಮೀನಾನ ಕರೀತಾರೆ. ಮೀನಾ ಟೈಮ್ ಆಗಿದೆ, ಪೂಜೆ ಶುರು ಮಾಡಮ್ಮ ಅಂತ. ಮೀನಾ ಹೋಗಿ ಅತ್ತೆ ಬನ್ನಿ ಪೂಜೆ ಮಾಡಿ ಬನ್ನಿ ಅಂತ. ಮನೋಜ ಹೇಳ್ತಾನೆ, ಏ ರವಿ ಇವೆಲ್ಲ ಎತ್ತಿ ಕ್ಲೀನಾಗಿ ಇಡೋದನ್ನ ಕಲಿಯೋ ಅಂತ. ಅದಕ್ಕೆ ರವಿ ಹೇಳ್ತಾನೆ, ನೀನ್ ಕಲ್ತಿದ್ಯಲ್ಲ ಹಾಗಾಗಿ ನಾನೇನು ಕಲಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಮನೋಜ ಅವ್ರ ಅಮ್ಮನ ಕರೀತಾನೆ, ಬಾಮ ಬೇಗ ಬೇಗ ಪೂಜೆ ಮಾಡು ನನಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಹಾಗಾಗಿ ಆಯ್ತು ಹಾಗೆ ಹೇಳ್ಕೊಂಡು ಮಾಡ್ತೀನಿ ಅಂತ ಹೇಳಿ ಸಕ್ಕರೆ ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಪೂಜೆ ಎಲ್ಲ ಮುಗಿಸಿ ದೇವ್ರಿಗೊಂದು ನಮಸ್ಕಾರ ಮಾಡಿ ಹಾಡಕ್ಕೆ ಉಳ್ಕೊತಾನೆ. ಮನೋಜ ಹೇಳ್ತಾನೆ, ಆಲ್ ದ ಬೆಸ್ಟ್ ಅಮ್ಮ, ಚೆನ್ನಾಗಿ ಆಡ್ಬೇಕು ನೀನು ಅಂತ ಹೇಳ್ತಾನೆ. ಸೂರ್ಯಂಗೆ ಭಯ ಆಗ್ಬಿಟ್ಟು ಅವ್ರ ಅಪ್ಪನ ಕರೀತಾರೆ, ಡ್ಯಾಡು. ಅದಕ್ಕೆ ಅವ್ರಪ್ಪ ರಂಗನಾಥ್ ಹೇಳ್ತಾರೆ, ಹೇಳು ಡ್ಯಾಡು, ಸಕ್ಕರೆ ನಿಜವಾನು ಚೆನ್ನಾಗಿ ಹಾಡು ಹೇಳ್ತಾಳ ಅಂತ ಕೇಳ್ತಾನೆ. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ, ಹೃದಯನ ಗಟ್ಟಿ ಮಾಡ್ಕೊಂಡು ಕೇಳು ಅಂತ. ಅದೇಗೆ ಅಂತ, ನಾನು ಇಷ್ಟು ವರ್ಷದಿಂದ ಕೇಳುವಲ್ಲ, ನೀನು ಕೇಳು ಅಂತ ಹೇಳ್ತಾನೆ. ಶಾಂತಿ ಹಾಡಕ್ ಶುರು ಮಾಡಿದಾಗ ಅಂದಿದೆ ತಡ ಎಲ್ಲರೂ ಕಿವಿ ಮುಚ್ಕೊಂಡು ತಲೆ ತಲೆ ಚಚ್ಕೊಂಡು ಓಡೋಗೋಕ್ ಶುರು ಮಾಡ್ತಾರೆ. ಅವಾಗ ಸೂರ್ಯ ಕೇಳ್ತಾನೆ, ಇದೇನಪ್ಪ ಇದು ಅಂತ. ಅದೇನಿಲ್ಲಪ್ಪ, ತುಂಬಾ ದಿವಸಗಳಿಂದ ಬೀರೂನ ಲಾಕ್ ಮಾಡ್ಬಿಟ್ಟಿದ್ದಾರೆ, ದಿಢೀರ್ ಅಂತ ತೆಗ್ದಾಗ ಸ್ವಲ್ಪ ಸೌಂಡ್ ಆಗುತ್ತೆ, ಹಂಗೆ ಈ ರಾಗನೂ ಅಷ್ಟೇ, ತುಂಬಾ ದಿವಸದಿಂದ ಆಡಿಲ್ವಲ್ಲ, ಈಗ ಅಪರೂಪಕ್ಕೆ ಆಡ್ತಿದ್ದಾಳೆ, ಅದಕ್ಕೆ ಅವಳು ಗಂಟ್ಲ ಹಾಗೆ ಅನ್ಸಿದೆ, ಇರಪ್ಪ ಹಂಗೆ ಮುಂದಕ್ಕೆ ಕೇಳಪ್ಪ ಅಂತ ಹೇಳ್ತಾನೆ ರಂಗನಾಥ್. ಸಕ್ಕರೆ ಹಾಡು ಕೇಳಕ್ಕಾಗದೆ ಅಲ್ಲಿಗೆ ಬಂದಿದ್ದ ಅಕ್ಕಪಕ್ಕದ ಒಬ್ರು ಹೆಂಗಸಿ ಎದ್ ನಿಂತ್ಕೋತಾಳೆ, ರೀ ಶಾಂತಿ ಅವರೇ ನಾನು ಹಾಲಿಟ್ಟು ಬಂದ್ಬಿಟ್ಟಿದ್ದೀನಿ, ಹೋಗಿ ಆಫ್ ಮಾಡಿ ಬರ್ತೀನಿ ಅಂತ. ಅದಕ್ಕೆ ಸಕ್ಕರೆ ಹೇಳ್ತಾಳೆ, ಫೋನ್ ಮಾಡಿ ಹೇಳಿ, ನಾನು ಇನ್ಯಾವತ್ತು ಆಡ್ತೀನೋ ಏನೋ ಗೊತ್ತಿಲ್ಲ, ಇವತ್ತು ಆಡ್ತಾ ಇದ್ದೀನಿ, ನೀವು ಇದು ಸೌಭಾಗ್ಯನ ಮಿಸ್ ಮಾಡ್ಕೊಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಮಧ್ಯದಲ್ಲಿ ಬಾಯಾಗಿ ಹೇಳ್ತಾನೆ, ಏನ್ ನೀವು ಇಲ್ಲಿ ಸರೋವರನೇ ಸಪ್ತ ಸ್ವರಗಳೇ ಉಗ್ ಕರಿಬೇಕಾದ್ರೆ ನೋಡ್ರಿ, ಕಸ್ತೂರಿ ಆಂಟಿ ಸೈಲೆಂಟ್ ಆಗಿ ಶಾಂತ ಚಿತ್ತವಾಗಿ ಕೂತಿದ್ದಾರೆ, ಅವ್ರಂಗ್ ನೀವು ಕೂತ್ಕೊಳ್ಳಿ, ಸೇಮ್ ಕಾಪಿ ರೈಟಿಂಗ್ ಮಾಡಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಶಾಂತಿ ಈ ಸರಿಗಮಪ ಎಲ್ಲ ಬೇಡ ಕಣೆ, ಒಂದ್ ಚೆನ್ನಾಗಿರೋ ಹಾಡೇಳೆ ಅಂತ. ಅದಕ್ಕೆ ಸಕ್ಕರೆ ಆಯ್ತಾಯ್ತು ಅಂದ್ಬಿಟ್ಟು ಅಮ್ಮಮ್ಮ ಪಾತೆಯ ಅಮ್ಮಮ್ಮ ಪಾತೆ ತೇ ಈ ಹಾಡನ್ನ ಶುರು ಮಾಡ್ತಾರೆ. ಖಂಡಿತವಾಗ್ಲೂ ನೀವು ಈ ನನ್ನ ಯೂಟ್ಯೂಬ್ ಚಾನಲ್ ನೋಡೋ ಬದಲು ನೀವು ಇವತ್ತೊಂದು ದಿನ ಮಾತ್ರ ಟಿವಿನ ವಾಚ್ ಮಾಡಿ, ತುಂಬಾ ಚೆನ್ನಾಗಿದೆ, ಮಿಸ್ ಮಾಡಬೇಡಿ ಈ ಸೀರಿಯಲ್ನ, ಇವತ್ತೊಂದು ಡೇನ. ಕೇಳಿದ್ದ ಜನಗಳೆಲ್ಲ ಎದ್ರುಕೊಂಡು ಒಂದು ನಿಮಿಷ ನರಗೋಗ್ಬಿಡ್ತಾರೆ. ಆವಾಗ ಸೂರ್ಯ ಹೇಳ್ತಾನೆ, ಏನಪ್ಪಾ ಇದೆಲ್ಲ ಅಂತ. ಅವಾಗ ರಂಗನಾಥಲ್ಲಿ ಇದೇನಿ ಕೃಷ್ಣ ರಾಘವೇಂದ್ರ ಗೋವಿಂದ ನಾರಾಯಣ ಅಂತ ಹೇಳೋದ್ ಬಿಟ್ಬಿಟ್ಟು ಆಮೇಲೆ ಅಮ್ಮ ಅಪ್ಪ ಅಮ್ಮ ತಾತ ಥೂ ಚೆನ್ನಾಗಿಲ್ಲ ಕಣೆ, ಬೇರೆದ್ ಹೇಳೆ ಅಂತ ಹೇಳ್ತಾನೆ. ಅದಕ್ಕೆ ಸಕ್ಕರೆ ಹೇಳ್ತಾರ್ರಿ, ಈಗಿದ್ದು ಟ್ರೆಂಡಿಂಗ್ ಆಡ್ತಾ ಇದೀನಿ ಅಂತ. ಅದಕ್ಕೆ ರಂಗನಾಥ್ ಟ್ರೆಂಡಿಂಗ್ ಪೆಂಡಿಂಗ್ ಏನು ಬೇಡ ಕಣೆ, ಓಲ್ಡ್ ಇಸ್ ಗೋಲ್ಡ್ ಆಡೆ, ರಂಗನಾಥಂದು ಆಡೆ ಪರವಾಗಿಲ್ಲ, ನಂಗೆ ಅದೇ ಕೇಳ್ತೀನಿ, ಇದೆಲ್ಲ ಬೇಡ ಕಣೆ ಅಂತ ಹೇಳ್ತಾನೆ. ಸೂರ್ಯ ಅವ್ರ ಅಪ್ಪನ ಗಿಂಡ್ಬಿಟ್ಟು ಕೇಳ್ತಾನೆ, ಏನಪ್ಪಾ ಇದೆಲ್ಲ ಅನ್ಯಾಯ ಅಂತ. ಸುಮ್ನಿರೋ ರಂಗನಾಥ್ ಹೇಳ್ತಾನೆ, ಸುಮ್ನಿರೋ, ಊರವ್ರಿಗೆಲ್ಲ ಮನೋರಂಜನೆ ಬೇಡ್ವೇನೋ, ಚೆನ್ನಾಗ್ ಆಡ್ತಾಳೆ ಸುಮ್ನಿರೋ, ರಂಗನಾಥನ್ ಕರಿತಾಳೆ ನೋಡು, ಕೃಷ್ಣನ್ ಕರಿತಾಳಂತೆ, ಇನ್ನು ಕೇಳು ಅಂತ. ನಮ್ ಶಾಂತಿ ಕೃಷ್ಣನ್ ಕರೆಯಕ್ ಶುರು ಮಾಡ್ತಾಳೆ, ಕೃಷ್ಣ ನೀ ಬೇಗ ಬಾರೋ ಅಂತ. ಸೌಂಡ್ ಕೇಳಕ್ಕಾಗದೆ ಮತ್ತೆ ಎಲ್ಲಾರು ಕಿವಿ ಮುಚ್ಕೊಳಕ್ ಶುರು ಮಾಡ್ತಾರೆ. ಈ ಅಮ್ಮನ ಹಾಡು ಕೇಳಕ್ಕಾಗದೆ ಪಕ್ಕದ ಮನೇಲಿರೋ ನಾಯಿಯು ಸಹ, ನಾನ್ ಹಾಕಿರೋ ದಾರ ಕೊಡು ನ್ಯಾಣ ಹಾಕೊಡ್ತೀನಿ, ಹಾಡ್ ಕೇಳಕ್ ಆಗ್ತಿಲ್ಲ ಅಂತ ಹೇಳ್ತಾರ. ಓನರ್ ಬಂದ್ ಬೈತಾರೆ, ನೀವು ಏನಾರು ಆಡಿ ನಮ್ಗೇನ್ ಬೇಜಾರಿಲ್ಲ, ಆದ್ರೆ ಮೈಕ್ ಸೆಟ್ ನ ಆಫ್ ಮಾಡ್ಬಿಟ್ಟು ಆಡಿ, ನಾವೇನ್ ಜೀವಂತವಾಗಿ ಬದುಕಿರ್ಬೇಕೋ ಬೇಡವೋ ಅಂತ ಅನ್ಕೊಂಡಿದೀರಾ ಅಂತ ಬೈತಾರೆ. ನಾವೇನ್ ಮನೇಲಿ ಇರ್ಬೇಕಾ, ಮನೆ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಆಡ್ತಿದ್ದೀರ ಅಂತ. ಅದಕ್ಕೆ ರಂಗಣ್ಣ ಹೇಳ್ತಾರೆ, ಮನೋಜ ಹೋಗು, ಆ ನಾಯಿನ ಓಡ್ಸೋಗು ಅಂತ ಹೇಳ್ತಾರೆ. ರೋಡಲ್ಲಿರೋ ನಾಯಿಗಳೆಲ್ಲ ಕೂಗೋದು ಕಿರ್ಚಾಡೋದು ಕೇಳಿ ಈ ಮನೋಜ, ಅಪ್ಪ ನನಗೂ ನಾಯಿಗೂ ಆಗಲ್ಲಪ್ಪ ಹೋಗಪ್ಪ ಅಂತ ಹೇಳ್ತಾರೆ. ಆಯ್ತು ನೀನ್ ಬಿಡು ಸೂರ್ಯ, ನೀನೇ ಹೋಗಿ ಓಡ್ಸು ಅಂತ ಹೇಳ್ತಾರೆ. ಸೂರ್ಯ ನಾಯಿ ಓಡಿಸ್ ಬಂದು, ಸಕ್ಕರೆ ನಾಯಿ ಓಡೋದು ನೀನ್ ಆಡಕ್ ಶುರು ಮಾಡು ಅಂತ ಅಂತಾಳೆ. ಅದಕ್ಕೆ ಆಯ್ತು ಸರಿ ಅಂತ ಕಸ್ತೂರಿ ಅಮ್ಮ ಹೇಳ್ತಾಳೆ, ಸಾಕು ಬಿಡೆ, ಇನ್ ಜಾಸ್ತಿ ಆಯ್ತು ಆಡು ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇನ್ನು ನಾನು ಶುರುನೇ ಮಾಡಿಲ್ಲ ಕಣೆ, ನನ್ ಗಂಡ ಹೇಳಿದ್ರು 1 hour ಆಡು ಅಂತ, ನಾನು ಅರ್ಧ ಗಂಟೆ ಆಡ್ತೀನಿ, ನಂಗೆ ಟೈಮ್ ಎಲ್ಲ ಇಲ್ಲ ಅಂತ ಹೇಳಿದ್ದೀನಿ, ಇನ್ನು ಹಾಡು ಹೇಳ್ತೀನಿ ಕೇಳ್ತೀನಿ ಅಂತ. ಅದಕ್ಕೆ ಕಸ್ತೂರಿ ಆಂಟಿ ಹೇಳ್ತಾರೆ, ಸಾಕು ಕಣೆ ಅನ್ಸುತ್ತೆ ಕಣೆ, ಈಗ್ಲೇ ಎಷ್ಟೋ ಗಂಟೆ ಹೇಳಿದ್ಯಾ ಅಂತ ಹೇಳ್ತಾರೆ. ಸಕ್ಕರೆ ಸಾಂಗನ್ನ ಕೇಳಿ ಅಕ್ಕಪಕ್ಕದ ತಾಳ್ಮೆ ತಡ್ಕೊಳಕ್ ಆಗದೆ ಮಾಡ್ತಿರ್ತಾರೆ. ಕೃಷ್ಣ ಬಾರೋ 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 ಅಂತ. ಅದಕ್ಕೆ ರಂಗನಾಥ್ ಹೇಳಿ, ಶಾಂತಿ ಸಖತ್ತಾಗಿ ಆಡ್ತಿದ್ದಿ, ಒನ್ಸ್ ಮೋರ್ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಏನಪ್ಪ ನಿಂಗೆ ಮನ್ಸಾಕ್ಷಿ ಇಲ್ವಾ, ನೀ ಎದೆ ಮೇಲೆ ಭರತನಾಟ್ಯ ಆಡ್ದಂಗಿದೆ, ನೀನ್ ಒನ್ಸ್ ಮೋರ್ ಅಂತಿದಿ, ಚೆನ್ನಾಗ್ ಆಡ್ತಾವಳೆ ಕೇಳು, ಚೆನ್ನಾಗಿದೆ ಅಂತ ಹೇಳ್ತಾಳೆ. ಮತ್ತೆ ಸಕ್ಕರೆ, ಕೃಷ್ಣ ನೀ ಬೇಗ ಬಾರೋ ಬಾರೋ ಅಂತ ಹೇಳ್ತಾಳೆ.
ಆಗ ಮನೋಜ ಹೇಳ್ತಾನೆ ಎಲ್ಲ ಕ್ಲಾಪ್ಸ್ ಹಾಕಿ ಕ್ಲಾಪ್ಸ್ ಸೂಪರ್ ಆಗಿತ್ತು ಸಾಕಮ್ಮ ಸಾಕು ಬಿಡಮ್ಮ ಅಂತ. ಆದ್ರೆ ಅವ್ರಪ್ಪ ಬೈತಾರೆ, ಏನು ನಿಂಗ್ ಮನುಷ್ಯತ್ವ ಇದೆಯೇನೋ, ಡಿಗ್ರಿ ಮಾಡಿದ್ಯಾ, ನಿಂಗ್ ಬುದ್ಧಿ ಬಿಡವನ, ಅಷ್ಟ್ ಚೆನ್ನಾಗ್ ಆಡ್ತಾವಳೆ, ಸಕ್ರೆ ಜಮಾಯಿಸು ಜಮಾಯಿಸು ಅಂತ ಹೇಳ್ತಾನೆ. ಶ್ರುತಿ ಏನ್ರಿ ನಿಮ್ಮ ಅಮ್ಮನ ವಾಯಸ್ಸು ಅಂತ. ಹಾಗೆ ರೋಹಿಣಿ ಫ್ರೆಂಡು ಹೇಳ್ತಾಳೆ, ಏನೇನಿ ಮತ್ತೆ ಈಗ ಗಂಟ ಇಟ್ಕೊಂಡಿದ್ದಾರೆ ಅಂತ. ಆದ್ರೂ ಯಾರ್ ಮಾತು ಕೇಳದೆ ಸಕ್ರೆ ಹಾಡನ್ನ ಶುರು ಮಾಡ್ತಿರ್ತಾಳೆ. ಪಕ್ಕದ ಮನೆಯವ್ರು ಬಂದೆ ಹೇಳ್ತಾರೆ, ಈ ಹಾಡನ್ನ ಕೇಳಿ ಬದುಕಿರಕ್ ಆಗತ್ತಾ, ನೀವ್ ಮೈಕನ್ನ ಆಫ್ ಮಾಡಿ ಏನಾರ ಹೇಳ್ಕೊಳ್ಳಿ ಅಂತ. ಸಕ್ರೆ ಕೋಪ ಬಂದ್ಬಿಟ್ಟು ಮೈಕ್ ಬಿಟ್ಬಿಟ್ಟು ಬಂದು ರಂಗನಾಥ್ ಹತ್ರ ಕುತ್ಕೋತಾರೆ. ಸಕ್ರೆ ಬಂದು ಹೇಳ್ತಾಳೆ, ನಾನೇ ಈ ಮನೆಗೆ ಎಷ್ಟು ಚಾಣಕಿ, ನನ್ನಷ್ಟು ಚೆನ್ನಾಗಿ ಯಾರು ಹಾಡು ಹೇಳ್ತಾರೆ, ನನ್ನಿಂದ ಪಕ್ಕದ ಮನೆ ನಾಯಿ ಸೂಸೈಡ್ ಮಾಡ್ಕೋ ಕೇಳುತ್ತಾ, ಹಾಗಾದ್ರೆ ನನ್ಗಿಂತ ಚೆನ್ನಾಗಿ ಯಾರು ಹೇಳ್ತಾರೋ ಅವ್ರಿಗೆ ಹೇಳ್ರಿ ಅಂತ ಹೇಳ್ತಾರೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ರೋಹಿಣಿ ಒಂದ್ ಹಾಡು ಹೇಳಮ್ಮ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾನೆ, ನಂಗೆ ಹಾಡೆಲ್ಲ ಹೇಳಕ್ ಬರಲ್ಲ ಮಾವ ಅಂತ. ಶ್ರುತಿ ನೀನು ಒಂದ್ ಹಾಡು ಹೇಳಮ್ಮ ಅಂತ ಹೇಳ್ತಾರೆ. ನನ್ನ ಹೆಸರು ಶ್ರುತಿ, ಆದ್ರೆ ಶ್ರುತಿಬದ್ಧವಾಗಿ ಆಡಕ್ ನಂಗೆ ಬರಲ್ಲ ಅಂತ ಹೇಳ್ತಾಳೆ. ಅವಾಗ ಸೂರ್ಯ ಬದ್ದೆ, ಅಪ್ಪ ಇಲ್ಲಿ ಮೀನಾ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ. ಹಾಗಾದ್ರೆ ಮೀನಾ ನೀನೇ ಹೇಳಮ್ಮ ಒಂದ್ ಹಾಡು ಅಂತ ಹೇಳ್ತಾರೆ. ಸಕ್ರೆಗೆ ಹೊಟ್ಟೆವ್ರು ಬಂದು, ನಾನು ಆಡಿದ್ಕೇನೆ ಆ ನಾಯಿಗಳು ಹೊಟ್ಟೆ ಹಸ್ಕೊಂಡ್ ಕಿಚ್ಚಾಡಿದ್ಕೆ ಸೇರ್ಸ್ಕೋಕಾಗಿಲ್ಲ, ಇನ್ನು ಇವಳೇನ ಆಡಿದ್ರೆ 18ನೇ ಕ್ಲಾಸ್ ನಾಯಿಗಳೆಲ್ಲ ಬಂದು ಸತ್ತೋಗ್ತವೆ. ಸರಿ ಆಡಿ ನೋಡೋಣ, ಅದ್ ಹೆಂಗ್ ಆಡ್ತೀವಿ ನಾನು ನೋಡ್ತೀನಿ ಅಂತ ಹೇಳ್ತಾಳೆ. ಅವಾಗ ನಮ್ ಮೀನಾ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ. ಲಕ್ಷ್ಮೀ ಬಾರಮ್ಮ ಅನ್ನೋ ಒಂದು ಹಾಡನ್ನ ಹಾಡಿ ಅಲ್ಲಿರೋರ್ಗೆಲ್ಲ ತುಂಬಾ ಖುಷಿ ಪಡಿಸ್ತಾಳೆ. ಅದಕ್ಕೆ ಸಕ್ರೆ ಹೇಳ್ತಾರೆ, ತುಂಬಾ ಪೋಸ್ ಕೊಡ್ಬೇಡ, ಎದ್ದೋಗ್ ಪ್ರಸಾದ ಕೊಡು ಅಂತ. ಹಾಗಾಗಿ ಸೂರ್ಯನು ನಾನು ಕೊಡ್ತೀನಿ ಬಾ ಅಂತ ಹೇಳಿ ಫೋನ್ನ ಚೇರ್ ಮೇಲೆ ಇಟ್ಬಿಟ್ಟು ಪ್ರಸಾದ ಕೊಡಕ್ ಹೋಗ್ತಾನೆ. ಆಗ ಅವ್ರಪ್ಪ ರೋಹಿಣಿ ನೀನು ಕೊಡಮ್ಮ ಅಂತ ಹೇಳ್ತಾರೆ. ರೋಹಿಣಿ ಅವಳ ಫ್ರೆಂಡ್ ಹೇಳ್ತಾಳೆ, ಆ ಫೋನ್ನ ಹೇಗಾರ ಮಾಡಿ ನೀನ್ ಎತ್ಕೊಂಡು ಸೆಂಡ್ ಮಾಡ್ಕೊ ಆ ವಿಡಿಯೋ ರೆಕಾರ್ಡ್ನ ಅಂತ ಹೇಳಿ ಸನ್ನೆ ಮಾಡ್ತಾಳೆ. ಹಾಗಾಗಿ ರೋಹಿಣಿ ಫ್ರೆಂಡ್ ಹೋಗಿ ಆ ಫೋನ್ ಹತ್ರ ನಿಂತ್ಕೋತಾಳೆ. ಇನ್ನೇನು ಆ ಫೋನ್ ಎತ್ಕೊಂಡು ಅವಳು ಶುರು ಏನಾರು ಮಾಡ್ಬೇಕು ಅನ್ನೋಷ್ಟರಲ್ಲಿ ಸೂರ್ಯ ಅದನ್ನ, ಅಯ್ಯೋ ನನ್ ಫೋನ್ ಇಲ್ಲಿ ಅಂತ, ಇಲ್ಲೇ ಇದೆ ನಾನು ಇಟ್ಕೊಂಡಿದ್ದೀನಿ ನೀವು ಮಾಡಿ ಅಂತ ಕೇಳ್ತಾಳೆ. ಆದ್ರೆ ಬೇಡ, ನನ್ ಕೈಯಲ್ಲೂ ಫೋನ್ ಇದೆ, ನನ್ಗೂ ಜೋಬಿದೆ ಕೊಡಿ ಅಂತ ಹೇಳಿ ಇಸ್ಕೊಬಿಡ್ತಾರೆ. ಆದ್ರೆ ಅವತ್ತು ಫೋನಿಂದ ಅವರು ವಿಡಿಯೋನ ಸೆಂಡ್ ಮಾಡ್ಕೊಳಕ್ ಆಗಲ್ಲ. ಕಟ್ ಮಾಡಿದ್ರೆ ಮೀನನ್ ಕಾಲು ಹೊತ್ಕೊಂಡು ಸೂರ್ಯ ಕೂತಿರ್ತಾನೆ. ತುಂಬಾ ಕಾಲ್ ನೋವು ಇರೋದ್ರಿಂದ ಕಾಲ್ನ ಅವ್ರು ನೋವಾಗುತ್ತೆ ಅಂತ ಹೇಳಿ ಕಾಲಿಕ್ಸ್ತಾ ಇರ್ತಾನೆ. ಆಗ ಮೀನಾ ಹೇಳ್ತಾಳೆ, ಬಿಡ್ರಿ ನಿಮ್ಮ ಅಮ್ಮ ನೋಡಿದ್ರೆ ದೊಡ್ಡ ಇದಾಗೋಗುತ್ತೆ ಅಂತ. ಇಲ್ಲ ಕಣೆ, ನೀನ್ ಚೆನ್ನಾಗಿರ್ಬೇಕು, ಹಾಗಾಗಿ ನಾನು ಕಾಲ ಮಕ್ತೀನಿ ಬಿಡೆ, ಏನು ಬೇಜಾರಾಗಲ್ಲ ಬಿಡೆ ಅಂತ ಹೇಳ್ತಾನೆ. ಮಾತ್ರ ನಿಮ್ ಬಾಯಿ ಮಚ್ಚು, ಆದ್ರೆ ಮನ್ಸ್ ಮಾತ್ರ ಬೆಲ್ಲದ ಅಚ್ಚು ಕಣ್ರಿ, ನೀವು ಕೊಚ್ಚೋದು ಪಚ್ಚೋದು ಕುಡಿಯೋದು ಇದನ್ನೆಲ್ಲ ಬಿಟ್ಬಿಟ್ರೆ ತುಂಬಾ ಒಳ್ಳೆಯವರಾಗ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದೆಲ್ಲ ನಿನ್ನ ಬತ್ತಳಿಕೆಯಲ್ಲೇ ಇರ್ಲಿ, ನಿನಗೆ ಆ ಬೆರ್ದು ಸಿಗ್ಲಿ, ನನಗಂತೂ ಅಂಥದ್ದು ಬೇಡ. ಹಾಗಾಗಿ ನಾನು ಒಂದ್ 5 ನಿಮಿಷ ನಂಗೆ ಟೈಮ್ ಕೊಡು, ಆಚೆ ಹೋಗಿ ಹೆಂಗ್ ಹೋದೆ ಹೆಂಗ್ ಬಂದೆ ಅಂತಾನೆ ಗೊತ್ತಾಗಲ್ಲ, ಹಂಗ್ ಬಂದ್ ಮಲಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ ಮಲ್ಗೋದ್ ಕಲೀರಿ ಅಂತ. ಇಲ್ಲ ಕಣೆ, ಬೇಗ ಬಂದ್ಬಿಡ್ತೀನಿ. ಆದ್ರೂ ಅವಳು ಬಿಡೋದಿಲ್ಲ. ಬಿಡದೆ ಪಕ್ಕ ಅವನದೇನೆ ಹೇಳ್ತಾರೆ, ಏನು ಇಲ್ದೆ ಹೊರ್ಗಡೆನೂ ಹೋಗಿಲ್ಲ, ಅಟ್ಲೀಸ್ಟ್ ಪಕ್ಕ ಆದ್ರೂ ಬರ್ತೀನಿ ಕಣೆ ಅಂತ. ಅದಕ್ಕೆ ಮೀನಾ ಹೇಳ್ತಾಳೆ, ನಾವು ಪೂಜೆ ಮಾಡ್ತಾ ಇದೀವಿ, ನೀನ್ ನನ್ನ ಮುಟ್ಟೋಗೋ ಇಲ್ಲ, ಹಾಗೆ ಮಲಗ್ಬೇಕು ನೀವು ಅಂತ. ಹಾಗಾಗಿ ಅವ್ನು ಸೂರ್ಯ ಹೇಳ್ತಾನೆ, ಮುಟ್ಟಂಗಿಲ್ವಾ ಯಾಕೆ, ಹೌದು 3 ದಿವಸ ಪೂಜೆ ಮಾಡೋದ್ರಿಂದ ನೀವ್ ಹತ್ರನೂ ಬರಬಾರ್ದು ಅಂತ ಹೇಳ್ತಾಳೆ. ಹಾಗಾಗಿ ಮೀನಾ ಹೋಗಿ ಆ ಸೈಡ್ ಮಲಗ್ತಾಳೆ, ಈ ಕಡೆ ಸೂರ್ಯ ಮಲಗ್ತಾನೆ. ಮೀನಾ ಜೋರಾಗಿ ಗದ್ದತ್ತಾಳು, ಹೋಗೋ ಮಲಗೋಗು ಅಂತ ಹೇಳ್ತಾಳೆ. ನಾನು ಈ ಕಡೆ ತಿರ್ಗಿದ್ರು ಕಣ್ ಬಿಟ್ಟಿದ್ರೆ ನಿಂಗೆ ಗೊತ್ತಾಗೋಗುತ್ತಾ, ಹಾಗಾದ್ರೆ ಕಣ್ ಮುಚ್ಕೊಂಡು ಮಲಗ್ತೀನಿ ಬಿಡು, ನಿನ್ ಹತ್ರಕ್ಕೆ ಬರಲ್ಲ ನಾನು, ನಿನ್ ಮುಟ್ಟಿಸ್ಕೊಳ್ಳೋದಿಲ್ಲ, ಹಾಸಿಗೆ ತುದಿಲ್ ಮಲ್ಕೋತೀನಿ ಅಂತ ಹೇಳಿ ಸೂರ್ಯ ಮಲಗ್ತಾನೆ. ಕಟ್ ಮಾಡಿದ್ರೆ 2ನೇ ದಿನದ ಮೀನಾ ಪೂಜೆಗೆ ಶುರು ಮಾಡ್ತಿರ್ತಾಳೆ. ಅತ್ತೆ ಮಾವನು ಮತ್ತೆ ಸೂರ್ಯ ಇಬ್ರು ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೊಂದು ನಮಸ್ಕಾರ ಮಾಡ್ತಿರ್ತಾರೆ. ಸಕ್ರೆನು ಸಹ ಸ್ನಾನ ಮುಗಿಸಿ ಬಂದು ನಿಂತಿರ್ತಾಳೆ. ಅಷ್ಟೊತ್ತಲ್ಲಿ ಮನೋಜನು ಮತ್ತೆ ರೋಹಿಣಿ ಇಬ್ರು ಒಂದು ಪ್ಯಾಕ್ ತಗೊಂಡ್ ಬರ್ತಾರೆ. ಬಂದು ಒಂದು ತಟ್ಟೆಯಲ್ಲಿ ಆ ಸೀರೆ ಇಟ್ಟು ಅರ್ಶಿನ ಕುಂಕುಮ ಕೊಟ್ಟು ತನ್ನ ಅತ್ತೆ ಸಕ್ರೆಗೆ ಶಾಂತಿಗೆ ಕೊಡ್ತಾರೆ. ಏನಮ್ಮ ಇದೆಲ್ಲ ಅಂತ. ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ, ನೀವು ಹಿರಿ ಮುತ್ತೈದೆ ಅಲ್ವಾ ಅತ್ತೆ, ಅದಕ್ಕೋಸ್ಕರ ನಿಮಗೋಸ್ಕರ ಈ ಸೀರೆ ತಂದಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇಂಥ ಸೀರೆ ನಮ್ಮಪ್ಪ ನಾನು ಮದ್ವೆ ಆಗೋಕ್ ಮುಂಚೆ ತಂದು ಕೊಡ್ತಾ ಇದ್ರು ನಮ್ಮಪ್ಪ, ಈ ತರ ಸೀರೆ ತುಂಬಾ ಕಾಸ್ಟ್ಲಿ, ನೀನು ಹೈ ಲೆವೆಲ್ ಅಲ್ವೇನಮ್ಮ, ಇಂಥ ಕಾಸ್ಟ್ಲಿ ಸೀರೆ ತಂದಿದೀಯಲ್ಲಮ್ಮ, ಇದು ತುಂಬಾ ಕಾಸ್ಟ್ಲಿ ಅಲ್ವೇನಮ್ಮ ಅಂತ. ನಿಮ್ಗೆ ಅಂತ ಚೀಪ್ ಆಗಿರೋ ಸೀರೆ ತಂದ್ಕೊಡಕ್ ಆಗುತ್ತಾ ಅತ್ತೆ, ನೀವು ಕಾಸ್ಟ್ಲಿ ಆಗಿ ತಂದ್ಕೊಡ್ಬೇಕು, ನಿಮ್ ವ್ಯಾಲ್ಯೂ ಅಷ್ಟು ಚೆನ್ನಾಗಿದೆ ಅತ್ತೆ ಅಂತ ಹೇಳ್ತಾರೆ. ಆವಾಗ ಸೂರ್ಯಂಗೆ ಸಿಟ್ಟು ಬರುತ್ತೆ, ನಾನ್ ಮದ್ವೆ ಮುಂಚೆ ನಮ್ಮ ಅಪ್ಪ ಕೊಡಿಸ್ತಾ ಇದ್ದಿದ್ದು ಈ ತರ ಸೀರೆಗಳು ಅಂದಿದ್. ಹಂಗಾದ್ರೆ ನಮ್ಮಪ್ಪ ನಿಮ್ಗೆ ಏನಾರು ಬೆಡ್ಶೀಟ್ ತಲ್ದಿಮು ಕೊಡಿಸ್ತಾ ಇದ್ರ, ಇಲ್ವಲ್ಲ, ನಿಮ್ಮ ಖುಷಿಗೆ ನೀವ್ ಏನಾರು ಮಾಡ್ಕೊಳ್ಳಿ, ಏನಾರು ಮಾತಾಡ್ಕೊಳ್ಳಿ, ಅದನ್ನ ಬಿಟ್ಟು ನಮ್ಮಪ್ಪನ ವಿಚಾರಕ್ಕೆ ಬಂದು ನಮ್ಮಪ್ಪನ ಹರ್ಟ್ ಮಾಡಕ್ ಬಂದ್ರೆ ನಾ ಸುಮ್ನೆ ಇರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ, ಸುಮ್ ನಿಂತ್ಕೊಳ್ಳಲಿ, ಅಮ್ಮನ್ ಯಾರು ಹೊಗ್ಳು ಬಿಟ್ರೆ ಸಾಕು, ಹೊಟ್ಟೆಲಿ ಸರ್ಪಟಾಕಿ ಹಚ್ಕೊಂಡಂಗ ಆಗುತ್ತೆ ಅಂತ. ಅದಕ್ಕೆ ಸೌರ್ಯ ಹೇಳ್ತಾನೆ, ಸೂರ್ಯಪುತ್ರನೇ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ, ನೀನು ಸಕ್ರೆನ ಹೊಗಳೋದಕ್ಕೆ ನನಗ್ ಬೇಚಾರಾಗಿಲ್ಲ ಕಣೋ, ಸಕ್ರೆ ಪೊಂಗಲ್ ತರ ಇರೋ ನಮ್ಮ ಅಪ್ಪನಿಗೆ ಅವಮಾನ ಮಾಡಬೇಡಿ ಅಂತ ಬೊಗಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಲೆ ಅಂತ ಬೈತಾನೆ.
ಆಮೇಲೆ ರೋಹಿಣಿ ಹೇಳ್ತಾಳೆ, ಅತ್ತೆ ಮ್ಯಾಚಿಂಗ್ ಬ್ಲೌಸ್ ಇದ್ರೆ ಇದೇ ಸೀರೆ ಉಟ್ಕೊಂಡ್ ಬರ್ಲಿ ಅಂತ. ಹ್ಞೂ ಕಣಮ್ಮ, ಇದೇ ಸೀರೆ ಉಟ್ಕೊಂಡು ನೀನ್ ಅದನ್ನ ನನ್ಗೆ ಹೇಳ್ಬೇಕೇನಮ್ಮ, ದೊಡ್ಡ ಮನೆ ಹುಡುಗಿ ನೀನು, ಹಾಗಾಗಿ ದೊಡ್ಡತನ ಜಾಸ್ತಿ ಇದೆ ನಿನ್ಗೆ, ನಾನು ಇದನ್ನೇ ಉಟ್ಕೊಂಡ್ ಬರೋದು ಬಿಡಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಯಾವಾಗ್ಲೂ ಸಕ್ರೆ ದೊಡ್ಡ ಮನೆ ಅಂತ ಇರ್ತಾರಲ್ಲ, ಅದೇನ್ 500 ಎಕರೆಲ್ ಕಟ್ಬಿಟ್ಟಿದಾರ ಅಪ್ಪೇನಪ್ಪ ಮನೇನ ಅಂತ ಕೇಳ್ತಾನೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಹೌದು ಕಣಪ್ಪ, ಅವ್ರ ಮನೇನ ಮಲೇಷಿಯಾನಲ್ಲ ಮನೇಷಿಯಾ ಅಂತಾನೆ ಕರೀತಾರೆ, ಅದಕ್ಕೇನೆ ಅದೇನ್ ಕರ್ಮನೋ ಏನೋ ಗೊತ್ತಿಲ್ಲ ಇವ್ರದ್ದು ಅಂತ ಬೈತಾನೆ. ಮೀನನ್ ಜೊತೆ ಹೂವ ಕಟ್ಟೋರು 4 ಜನ ಮನೆಗ್ ಬರ್ತಾರೆ. ಅದ್ ಬರ್ತಾ ಇದ್ದಂಗೆ ಸೂರ್ಯ, ಬನ್ನಿ ಅಕ್ಕ ಬನ್ನಿ ಬನ್ನಿ ಅಕ್ಕ ಚೆನ್ನಾಗಿದ್ದೀರಾ ಕುತ್ಕೊಳ್ಳಿ ಅಂತ ಕರೀತಾನೆ. ಅಷ್ಟೊತ್ತಲ್ಲಿ ಮನೋಜ ಬಂದು, ಯಾರು ಏನು ಅಂತ ಕೇಳೋ ನೀನು ಅಂತ ಹೇಳ್ತಾರೆ. ಕೇಳೋದೇನೋ ಇದೆ, ಅಕ್ಕಂದಿರ್ ಕಣ ಅಲ್ವೇನೋ, ಐಗಿರಿ ನಂದಿನಿ ಮೆಂದಿತ ವೇದಿನಿ ಅನ್ನೋರು ಇವರೆಲ್ಲ 4 ಜನ ಕಣೋ, ಮುತ್ತೈದೆರ್ ಕಣೋ, ನಿನ್ಗೇನು ಸುಮ್ ಕುತ್ಕೊಳ್ಳಿ ಅಕ್ಕ ಅಂತ ಹೇಳಿ ಮೀನನ್ನ ಕರೀತಾನೆ. ಮೀನಾ ಮೀನಾ ಅಂತ ಹೇಳಿ. ಮೀನಾ ಹೇಳ್ತಾಳೆ ಅವ್ರು ನೋಡಿ ಖುಷಿಯಾಗಿ, ಅಕ್ಕ ಯಾಕೆ ನೆನ್ನೆನೆ ಕರ್ದಿದ್ನಲ್ಲ ಇವತ್ತೇ ಬಂದಿದ್ದೀರಾ, ನೆನ್ನೆ ಬರ್ಲಿಲ್ವಲ್ಲ ಯಾಕೆ ಅಂತ ಕೇಳ್ತಾಳೆ. ಇಲ್ಲ ನೆನ್ನೆ ಹೂವ ಕಟ್ಟೋದು ಯಾವ್ದು ತುಂಬಾ ಕಾಂಟ್ರಾಕ್ಟ್ ಇತ್ತು, ಹಾಗಾಗಿ ಬರಕ್ಕಾಗಿಲ್ಲ, ಅದಕ್ಕೆ ಇವತ್ತು ಬಂದ್ವಿ ಅಂತ ಹೇಳ್ತಿಳ್ದೆ. ಅಷ್ಟೊತ್ತಲ್ಲಿ ರೋಹಿಣಿ ಅನ್ಕೊಂಡು ಸಕ್ರೆ ರೂಮಿಂದ ಹೊರಗೆ ಬರ್ತಾಳೆ, ಸೀರೆ ಎಲ್ಲ ಉಟ್ಕೊಂಡು ಬರ್ತಾಳೆ. ಅದ ನೋಡಿ ಮಗ ಹೇಳ್ತಾನೆ, ಅಮ್ಮ ಅಂಗಡಿಲಿ ಈ ಸೀರೆ ಅಷ್ಟು ಚೆನ್ನಾಗಿರ್ಲಿಲ್ಲ, ಆದ್ರೆ ನಿನ್ ಮೇಲ್ ಮಾತ್ರ ಸೂಪರ್ ಆಗಿ ಕಾಣ್ತಿದ್ಯಮ್ಮ, ಸಖತ್ತಾಗಿ ಕಾಣ್ತಿದ್ಯಾ ಕಣಮ್ಮ ಅಂತ ಹೇಳ್ತಾನೆ. ರೋಹಿಣಿನೂ ಹೇಳ್ತಾಳೆ, ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅತ್ತೆ ಈ ಸೀರೆಲಿ ಅಂತ. ಮೀನನ ಜೊತೆ ಫ್ರೆಂಡ್ ಬಂದೆವರು ಒಬ್ರು, ಏನ್ ಮೀನಾ ಇಷ್ಟ್ ಚೆನ್ನಾಗಿರೋ ಗೊಂಬೆ ಜೋಡಿಸ್ಬಿಟ್ಟು, ಯಾವ ಗೊಂಬೆ ಇದು ಅಂತ. ಸಕ್ರೆ, ಏನ್ ಗೊಂಬೆ ಗಿಂಬೆ ಎಲ್ಲ ಮುಟ್ಟುತ್ತಾ ಇದೀಯಾ, ಇಷ್ಟು ಒಳ್ಳೆ ಸೀರೆ ಉಟ್ಕೊಂಡು ಖುಷಿ ಪಡಂಗೂ ಇಲ್ಲ, ಸಂತೋಷವಾಗಿ ಇರಂಗಿಲ್ಲ, ಕಡ್ಡು ಕಲ್ಲು ಆಳು ಮುಳು ಕಡ್ಡಿ ಕಸ ಅಂತಂದು ಇಟ್ಬಿಟ್ಟಿರ್ತಾಳ ಅವಳು, ಬೂದ್ ಗುಂಬಳಕಾಯಿ ಮುಕ್ಕದವಳು ಅಂತ ಬೈತಾನೆ. ಅದಕ್ಕೆ ಅವ್ರ ಹೆಂಗಸರು ಕೇಳ್ತಾರೆ, ಯಾಕೆ ಗೊಂಬೆ ಮುಟ್ಟಿದ್ರೆ ಏನಾಗುತ್ತೆ ಅಂತ. ಚೆಂಡುವ ಸೇವಂತಿಗೆ ಹೂವ ವಾಸನೆ ಬರುತ್ತೆ ಅದಕ್ಕೆ ಅಂತ. ಅಷ್ಟೊತ್ತಲ್ಲಿ ರಂಗನಾಥ್ ಬರ್ತಾನೆ. ಸಕ್ರೆ, ಶಾಂತಿ ಬಾಯಿಲಿ ಬಾಯಿಲಿ ಕುತ್ಕೋಬಾ, ಯಾಕಷ್ಟೊಂದು ಆಯಾಸ ಮಾಡ್ಕೋತಿದ್ಯಾ, ಬಾ ಕುತ್ಕೋಬಾ ಅಂತ ಹೇಳ್ತಾರೆ. ನಮ್ ಮನೇಲಿ 1000 ಜಗಳ ಇರುತ್ತೆ ಸಾಧು, ಬಂದವ್ರು ಹೋಗೋರ್ ಮಧ್ಯೆ ಮುಂದೆ ಹೀಗೆಲ್ಲ ಮಾತಾಡ್ಬಾರ್ದು, ನಾವ್ ಆಮೇಲೆ ಕೊನೆಗೆ ನಮ್ಮನೆ ಬಾಕ್ಲತ್ರಕ್ಕೂ ಬಂದ್ ಸುತ್ತಲ್ಲ, ನಿನ್ಗೇನ್ ಬುದ್ಧಿ ಬೇಡವಾ ಅಂತ ಬಾಯಿ ಬಂದಂಗ್ ಬೈತಾನೆ ರಂಗನಾಥ್. ಏನಾರ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ ಅಂತ ಸಕ್ರೆ ಎದ್ದಿ ರೂಮ್ಗೂ ಎದ್ದೊಟ್ಟೋಗ್ತಾಳೆ. ಈ ನಾಳಿನ ಎಪಿಸೋಡಲ್ಲಿ ತುಂಬಾ ಚೆನ್ನಾಗಿದೆ. ಯಾವ ಎಪಿಸೋಡು ಅಂದ್ರೆ, ರೋಹಿಣಿ ಹೊಸದಾಗಿ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಅನ್ನೋದನ್ನ ಓಪನ್ ಮಾಡ್ತಾಳೆ. ಅದು ಓಪನ್ ಮಾಡಾದ್ಮೇಲೆ ಅದೇ ಕ್ಲಿಕ್ ಆಗುತ್ತಾ, ಅದೇ ನಿಜವಾನು ಓಪನ್ ಮಾಡ್ತಾಳೆ, ಏನಾಗುತ್ತೆ ಅಂತ ನಾಳಿನ ಎಪಿಸೋಡಲ್ಲಿ ನೋಡೋಣ. ಇವತ್ತಿನ ಎಪಿಸೋಡಲ್ಲಿ ಸಕ್ರಿಯ ಎಪಿಸೋಡ್ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಹೋಗಿ ಟಿವಿಲೇ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ. ನಾಳಿನ ಎಪಿಸೋಡ್ ಏನಾಯ್ತು ಅಂತ ನೋಡಕ್ಕೆ ನನ್ನ ನೆಕ್ಸ್ಟ್ ಬ್ಲಾಗ್ ನೋಡಿ.